ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ಅರಣ್ಯದ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇಲ್ಲ. ಇಡೀ ರಾಜ್ಯದ ಉದ್ದಗಲಕ್ಕೂ ಅರಣ್ಯವನ್ನು ಉಳಿಸಬೇಕಾದಂಥ ಪರಿಸ್ಥಿತಿ ಈಗ ಮುಂದಾಗಿದೆ. ಅರಣ್ಯ ಉಳಿದರೆ ರಾಜ್ಯ ದೇಶಕ್ಕೆ ದೊಡ್ಡ ಸಂಪತ್ತು. ಪ್ರಾಣಿಗಳನ್ನು ಉಳಿಸಬೇಕಾದ್ದು ಅರಣ್ಯ ಇಲಾಖೆಯ ಜವಾಬ್ದಾರಿ. ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ ಮಹದೇಶ್ವರದ ಬೆಟ್ಟ, ಮೈಸೂರು ಜಿಲ್ಲೆ ಸೇರಿದಂಗೆ, ಬಂಡೀಪುರ, ನಾಗರಹೊಳೆ ಸೇರಿದಂಗೆ ಹುಲಿಗಳು ಸಾಯ್ತಾ ಇವೆ. ಹುಲಿಯ ಮರಿಗಳಿಗೆ ವಿಷ ಹಾಕ್ತಾ ಇದ್ದಾರೆ, ಹುಲಿಗಳಿಗೆ ವಿಷ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಏನಾಗಿದೆ? ಅರಣ್ಯ ಇಲಾಖೆ ಸತ್ತಿದೆಯಾ, ಬದುಕಿದೆಯಾ ಎಂದೂ ಈ ರೀತಿ ಆಗಿರಲಿಲ್ಲ. ಬಹಳ ಗಂಭೀರವಾದ್ದು. ಇವತ್ತು ಬೆಳಗಾವಿಯಲ್ಲಿ ಸುಮಾರು 19 ಜಿಂಕೆಗಳು ಸತ್ತಿದೆ. ನಾಗರಹೊಳೆಯಲ್ಲಿ, ಬಂಡೀಪುರದಲ್ಲಿ, ಮಹದೇಶ್ವರ ಬೆಟ್ಟದಲ್ಲಿ ಇದು ಸುಮ್ಮನೆ ಬಂದು ಏನೋ ಮಾತಾಡೋದಾಗೋದಿಲ್ಲ. ಕಾಡಿನ ಮಂತ್ರಿಗಳು ಕಾಡನ್ನು ರಕ್ಷಣೆ ಮಾಡಬೇಕಾದ್ರೆ ಕೆಲಸಗಾರನ ಹೆಚ್ಚಿಗೆ ಮಾಡಬೇಕು. ಸುತ್ತ ಪ್ರಾಣಿಗಳು ನಾಡಿಗೆ ಬರದಂತೆ ಬಹಳ ಗಂಭೀರವಾಗಿ ಕರ್ನಾಟಕದ ಎಲ್ಲ ಅರಣ್ಯಕ್ಕೂ ಸುತ್ತ ಭಾರಿ ಬಂದೋಬಸ್ತ್ ಮಾಡಬೇಕಾಗಿದೆ. ಎಷ್ಟು ಕೋಟಿ ಖರ್ಚಾದರೂ ಚಿಂತೆ ಇಲ್ಲ. ಪ್ರಾಣಿಗಳು ನಾಡಿಗೆ ಬರಬಾರದು. ಪ್ರಾಣಿಗಳು ಕಾಡಿನಲ್ಲಿ ಇರಬೇಕು. ಪ್ರಾಣಿಗಳಿಗೆ ನೀರಿನ ಸೌಲಭ್ಯ, ಆಹಾರದ ಸೌಲಭ್ಯ ಇದೆಲ್ಲವನ್ನು ಮಾಡಬೇಕಾಗಿದೆ. ಮತ್ತಿಲ್ಲಿ ರಾತ್ರೋರಾತ್ರಿ ಕಳ್ಳತನಗಳು ನಡೀತಾ ಇದೆ. ಮರದ ಕಳ್ಳತನ ನಡೀತಾ ಇದೆ. ಗಡಿನಾಡಿನಲ್ಲಿ ತೀವ್ರವಾಗಿ ಕೇರಳ ಗಡಿಯಲ್ಲಿ ಭಾರಿ ದೊಡ್ಡ ಲೂಟಿ ನಡೀತಾ ಇದೆ. ಮರದ ಲೂಟಿ ತಪ್ಪಿಸೋದಲ್ಲಿ ಅರಣ್ಯ ಇಲಾಖೆ ವಿಫಲ ಆಗಿದೆ. ಚಾಮರಾಜನಗರ ಜಿಲ್ಲೆಗೆ ಬರುತ್ತೆ. ಬಂಡೀಪುರ, ಮಹದೇಶ್ವರನ ಬೆಟ್ಟ, ನಾಗರಹೊಳೆ, ಮೈಸೂರು ಬರುತ್ತೆ. ನಮ್ಮ ಇದು ಮುಕುಟ, ಶಿರಾ ಅದ್ಭುತವಾದಂಥ ಕಾಡುಗಳು. ಈ ಕಾಡುಗಳನ್ನು ಉಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಕಾಡುಗಳನ್ನು ಉಳಿಸೋದಕ್ಕೆ ತೀವ್ರ ಗಮನ ನೀಡಬೇಕು. ಮತ್ತು ಕಾಡಿನ ಪಕ್ಕ ಯಾವುದೇ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಮನೆಗಳು ಇರಬಾರ್ದು. ಸುಮಾರು ಕನಿಷ್ಠ 5 ಕಿಲೋಮೀಟರ್ ಆದರೂ ಸಂಪೂರ್ಣ ಖಾಲಿ ಇರಬೇಕು. ಆ 5 ಕಿಲೋಮೀಟ್ರಲ್ಲಿ ಯಾರು ಮನೆ ಕಟ್ಟಬಾರ್ದು, ಮನೆ ನೋಡಬಾರ್ದು, ಮಾಡக்கூಡದು. ಮತ್ತು ಮೋಜಿಗಾಗಿ ಪ್ರವಾಸಿಗರನ್ನ ಕಾಡಿನೊಳಗೆ ಬಿಟ್ಟು ಅವ್ರ ಇಚ್ಛೆ ಬಂದಂಗೆ ಫೋಟೋ ತೆಗೆಯೋದು. ಒಂದು ರಾತ್ರಿ ಕಾರ್ ಬಿಟ್ಟಿದ್ದಾರೆ, ಕಾರ್ನೊಳಗೆ ಗನ್ ಇಟ್ಟಿದ್ದಾರೆ. ಇದುವರೆಗೂ ಯಾರಿಟ್ರು, ಏನಾಯ್ತು ಆಗಿಲ್ಲ. ಇಷ್ಟು ಬೇಜವಾಬ್ದಾರಿ ಕರ್ನಾಟಕ ಅರಣ್ಯ ಇಲಾಖೆ ಆಗಿರಲಿಲ್ಲ. ಕಂಡ್ರೆ ಅವರು ನನಗೆ ಬಹಳ ಬೇಕಾದವರು. ಪಾಪ ಅವರು ತೀವ್ರವಾಗಿ ಗಮನ ಹರಿಸಬೇಕು. ಕಾಡಿಂದ ಬಂದಂಥ ಪ್ರಾಣಿಗಳಲ್ಲಿ ಜನರನ್ನ ಕೊಂದಿವೆ. ನೀವು ಕೊಡುವ 20 ಲಕ್ಷ ರೂಪಾಯಿ ಸಾಲದು. 50 ಲಕ್ಷ ರೂಪಾಯಿ ಒಂದು ವ್ಯಕ್ತಿ ಪ್ರಾಣಿಗಳಿಂದ ಸತ್ತರೆ ಕೊಡಬೇಕು.
ಮತ್ತು ಸುತ್ತ ಕಾಡಿನ ಸುತ್ತ ಇರುವ ಜಮೀನುಗಳಿಗೆ ನಿಮ್ಮಲ್ಲಿ ಹೇಳ್ತೀನಿ, ಒಂದು ಸರಿಯಾಗಿ ಬೋನ್ ಇಲ್ಲ. ಬೋನ್ ಇಡೀ ನಂಜನಗೂಡು ತಾಲೂಕೆ ಒಂದು ಬೋನ್ ನಮ್ಮ ಜಮೀನಿನಲ್ಲಿ ಇಟ್ಟಿದ್ರು. ಈಗ ಅದನ್ನು ತಗೊಂಡೋಗಿ ಬೇರೆ ಕಡೆ ತಗೊಂಡೋದ್ರು. ನಮ್ಮ ಜಮೀನಿನಲ್ಲೇ ಸುಮಾರು 5 ಚಿರತೆ 3 ಚಿರತೆ ಹಾಗಾಗಿ ಬರ್ತಾ ಇದೆ. ಸುತ್ತ ಹುಲಿಗಳು ಬರ್ತವೆ. ಬೋನ್ಗಳು ಕನಿಷ್ಠ ಇವರಿಗೆ ಒಂದು 100 ಬೋನ್ಗಳು ಮೈಸೂರು ಚಾಮರಾಜನಗರ ಕಾಡಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇವರಿಗಿಲ್ಲ. ಈ ಪರಿಸ್ಥಿತಿ ಆಗಿದೆ. ಮತ್ತು ಬೆಳಗಾವಿಯ ಘಟನೆಗೆ ಇಡೀ ಬೆಳಗಾವಿ ಜಿಲ್ಲೆಯ ಸಂಪೂರ್ಣ ಅರಣ್ಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ತೀವ್ರವಾಗಿ ಉನ್ನತ ಮಟ್ಟದ ಸಮಗ್ರವಾದಂಥ ತನಿಖೆ ಆಗಲೇಬೇಕು. ಬೆಳಗಾವಿಯಲ್ಲಿ ಸೆಷನ್ ಶುರು ಆಗ್ತಾ ಇದೆ. ಕನ್ನಡದ ನಿರ್ಲಕ್ಷ್ಯ ಆಗ್ತಾ ಇದೆ. ಏನು ಹೇಳ್ತಾರೆ? ಬೆಳಗಾವಿಲಿ ಒಬ್ಬರು ಮಾತಾಡ್ರಿ. ಏನಾಯ್ತು? ಕನ್ನಡಿಗರಿಗೆ ಅನ್ಯಾಯ ಆಯ್ತು. ಮತ್ತೆ ಮಹಾರಾಷ್ಟ್ರ ಏಕೀಕರಣ ಅಲ್ಲಿ ತುಂಬಾ ದಾಂಧಲೆ ನಡೆಸ್ತಾ ಇದೆ. ಅದನ್ನು ತಡೆಯಲಿಕ್ಕೆ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಹಾಕಬೇಕಂತ. ಯಾವ್ದು ಹೇಳಿದ್ರಿ ನೀವು? ಬೆಳಗಾವಿ ಅಧಿವೇಶನ ಇದನ್ನೇ ಕೇಳ್ತಾ ಇದ್ದೇನೆ. ಸ್ವಲ್ಪ ನಾನು ಅಧಿವೇಶನ ನಡೀತದೆ, ಏನು ಇದು ಮಾಡ್ಬೇಕಲ್ಲಿ? ಅಲ್ಲಿನ ಕನ್ನಡಿಗರು ತೊಂದರೆ ಆಗ್ತಾ ಇದೆ. ಹೌದು, ನಿಜ. ಅದನ್ನು ನಿವಾರಣೆ ಮಾಡಕ್ಕೆ ಏನಾದ್ರು ಕರೆಕ್ಟ್, ಒಳ್ಳೆ ಪ್ರಶ್ನೆ. ಈಗ ಏನಾಗಿದೆ ಅಂತಂದ್ರೆ, ಬೆಳಗಾವಿ ಕರ್ನಾಟಕದ ಗಂಡು ಮೆಟ್ಟಿದ ನೆಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಬೆಳಗಾವಿಯಲ್ಲಿ MESನವರದು ಪುಂಡಾಟಿಕೆ, ಶಿವಸೇನೆಯವರದು ಪುಂಡಾಟಿಕೆ ಭಾಳ ಇದೆ. MES ನಿಷೇಧ ಮಾಡ್ತೀವಿ ಅಂತೇಳಿ ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಭರವಸೆ ಕೊಟ್ಟಿದ್ರು. ನಾವು MES ನಿಷೇಧ ಮಾಡಬೇಕು ಅಂತೇಳಿ ಕರ್ನಾಟಕ ಬಂದನ್ನು ಕೊಟ್ಟಿದ್ದು. MES ನಿಷೇಧ ಮಾಡಿಲ್ಲ. ಈಗ ಅವರು ಕರಾಳ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೂ ಕರಾಳ ದಿನಾಚರಣೆಗೆ ಅವಕಾಶ ಕೊಡಬಾರ್ದು. ಕರಾಳ ದಿನಾಚರಣೆ ಏನಾದರೂ ಮಾಡಿದರೆ ಸಂಪೂರ್ಣ MES ರದ್ದಾಗಲೇಬೇಕು. MES ಕಂಪ್ಲೀಟಾಗಿ ಗಡಿಪಾರು ಮಾಡಲೇಬೇಕು. MES ಬೆಳಗಾವಿಯಿಂದ ಹೊರಗಡೆ ಹೋಗಬೇಕು. ಇದ್ರ ಜೊತೆಯಲ್ಲಿ ಈಗ ಬಹಳ ತಾರತಮ್ಯ. ಕರ್ನಾಟಕ ಏಕೀಕರಣ ಆದ ನಂತರ ಉತ್ತರ ಕರ್ನಾಟಕವನ್ನು ಕಡೆಗಾಣಿಸಿದ್ದೀವಿ ಅಂತೇಳಿ, ಕಲ್ಯಾಣ ಕರ್ನಾಟಕವನ್ನು ಕಡೆಗಾಣಿಸಿದ್ದೀವಿ ಅಂತೇಳಿ, ಬೆಳಗಾವಿಯನ್ನು ಕಡೆಗಾಣಿಸಿದ್ದೀವಿ ಅಂತೇಳಿ ಭಾರಿ ಚಿಂತನೆಗಳು, ಹೋರಾಟಗಳು ಆರಂಭ ಆಗಿದೆ. ಸತ್ಯ, ಉತ್ತರ ಕರ್ನಾಟಕವನ್ನು ಕಡೆಗಾಣಿಸಿದ್ದೀವಿ. ಇವತ್ತು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ದಾರಿದೀಪವಾಗಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕಾಗಿದೆ. ಇದು ಅಲ್ಲಿ ಅಧಿವೇಶನ ಮಾಡುವ ಉದ್ದೇಶ. ಸುಮ್ಮನೆ ಅಧಿವೇಶನ ಮಾಡಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋದು ಬೇಡ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಅದಕ್ಕಾಗಿ 2 ಕರ್ನಾಟಕ ಆಗಬೇಕು, 3 ಕರ್ನಾಟಕ ಅದಾಗೋದಿಲ್ಲ. ಒಂದೇ ಕರ್ನಾಟಕ, ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಈ ಅಧಿವೇಶನದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಕನಿಷ್ಠ 5,000 ಕೋಟಿ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ನೀವಿಬ್ರು ಒಬ್ಬರು ಹಿರಿಯ ರಾಜಕಾರಣಿ, ನವೆಂಬರ್ ಕ್ರಾಂತಿ ಆಗುತ್ತೆ ಅಂತಾರೆ. ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್? ಕ್ರಾಂತಿ ಯಾವುದಕ್ಕೆ? ಇಲ್ಲ, ಈಗ ಕ್ರಾಂತಿ ಅನ್ನೋದು ಏನಾಗಿದೆ ಅಂದರೆ, ಈಗ ನನಗೆ ಗೊತ್ತಿತ್ತು, ತಿರಿಕಳ ಆಮೇಲೆ ಕಿವಿಲಿ ಮಾತಾಡವೆ ಸುಮ್ಮನೆ ಸ್ವಭಾ. ಇದು ಕ್ರಾಂತಿ ಅನ್ನುವ ವಿಚಾರ ಇದೆಯಲ್ಲ, ಹೇಳ್ಬೋದು. ಈ ಕ್ರಾಂತಿ ಅಂದ್ರೆ ಏನು, ಕ್ರಾಂತಿ ಅಂದ್ರೆ ಏನು ಮೊದಲು ಹೇಳ್ದವ್ರು ಅರ್ಥ ಮಾಡ್ಕೋಬೇಕು. ಕ್ರಾಂತಿ ಅಂದ್ರೆ ಗೊತ್ತಿಲ್ಲ. ಒಂದು, ಸಿದ್ದರಾಮಯ್ಯ ಇದೊಂಥರ ಭಾಳ ನಿಮ್ಗೆ ಹೇಳೋದಾದ್ರೆ ಕರ್ನಾಟಕ ರಾಜಕಾರಣದಲ್ಲಿ
ಇಂಥ ನಾಜೂಕಾಗಿ ಇಂಥ ಅದ್ಭುತವಾಗಿ ಭಾಳ ಮೆಲ್ಲಗಿದ್ದು ಎಲ್ಲರನ್ನೂ ದಾರಿ ತಪ್ಪಿಸಿದ್ದು ಸಿದ್ದರಾಮಯ್ಯವ್ರೀಗ ಯಾರಿಗೂ ಇದಾಗಲಿಲ್ಲ. ಸಿದ್ದರಾಮಯ್ಯ ಏನು ಮಾಡ್ತಾರೆ, ಎಲ್ಲೋಗ್ತಾರೆ ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯ ಬುದ್ಧಿವಂತ, ಸಿದ್ದರಾಮಯ್ಯನವರು ಬಹಳ ಅದ್ಭುತವಾದ ಚಿಂತನೆ. ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಕ್ರಾಂತಿ, ಸಿದ್ದರಾಮಯ್ಯವ್ರನ್ನ ತೆಗೆದರೆ ಮಾತ್ರ ದಾಳಿ, ಸಿದ್ದರಾಮಯ್ಯನವ್ರನ್ನ ತೆಗೆದರೆ ಮಾತ್ರ ಹೋರಾಟ. ನಿಮಗೆ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವ್ರು ಬಿಟ್ಟರೆ ಯಾರಿದ್ದಾರೆ ಸ್ವಲ್ಪ ಹೇಳ್ಬೇಕು ನೀವು. ಕಾಂಗ್ರೆಸ್ನಲ್ಲೇ ಇಲ್ಲ. ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲೂ ಸಿದ್ದರಾಮಯ್ಯನೇ ಬೇಕಾಗುತ್ತೆ. ಮುಂದಿನ ಚುನಾವಣೆ ಮುಗಿದ ನಂತರ 2028 ಮುಗಿದ ಮೇಲೂ ಸಿದ್ದರಾಮಯ್ಯನೇ ಬೇಕಾಗುತ್ತೆ. ಆ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನಿಗೆ ಹೋಲುವಂಥ ವ್ಯಕ್ತಿತ್ವ, ವಯಸ್ಸು ಇರ್ತಕ್ಕಂಥ ಯಾರು ಕಾಂಗ್ರೆಸ್ನಲ್ಲಿಲ್ಲ, BJPಲಿಲ್ಲ ಮತ್ತು JDSನಲ್ಲಿಲ್ಲ. ಮೂರಲ್ಲೂ ಇಲ್ಲ. ಮೂರಲ್ಲೂ ಯಾರ್ಯಾರೋ ಮಾತಾಡ್ತಾರೆ, ಸುಳ್ಳು. ಸಿದ್ದರಾಮಯ್ಯ ಇರೋದ್ರಿಂದ ಒಂದು ಗೌರವ, ಈ ರಾಜ್ಯಕ್ಕೆ ಗೌರವ, ಸ್ವಲ್ಪ ಯಜಮಾನಿಕೆ ಇದೆ, ಭಾಳ ಗಾಂಭೀರ್ಯ ಇದೆ, ಮಾತನಾಡುವಾಗ ಗೌರವ ಇದೆ. ಮತ್ತು ಈಗ ಅವರು ಮಂತ್ರಿಮಂಡಲವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾಳೆ ಅವರು ಖರ್ಗೆ ಅವ್ರ ಜೊತೆಲಿ ಮಾತನಾಡ್ತಾರೆ. ಮಂತ್ರಿಮಂಡಲದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಆದರೆ ಸಿದ್ದರಾಮಯ್ಯನ ತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ, ತೆಗೆಯೋ ಪ್ರಶ್ನೆನೇ ಇಲ್ಲ. ತೆಗೆದ್ರೆ ತಾನೇ ದಾಳಿ, ತೆಗೆದ್ರೆ ತಾನೇ ಕ್ರಾಂತಿ, ತೆಗೆಯುವ ಪ್ರಶ್ನೆ ಇಲ್ಲವೇ ಇಲ್ಲ. ಇದನ್ನು ನಾನು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀನಿ. ಈಗಲೂ ಸಿದ್ದರಾಮಯ್ಯ ಭದ್ರ, ಬೇರೆ ಮಾತಿಲ್ಲ. ಸಿದ್ದರಾಮಯ್ಯನ ಇಳಿಸೋದಕ್ಕೆ ಯಾರಿಂದಲೂ ಸದ್ಯಕ್ಕೆ ಸಾಧ್ಯವಿಲ್ಲ.